ಮೂರ್ಖರಿಗೆ ಅಪಾಯ ಅಂದ್ರೆ ಮನರಂಜನೆ ತರ ಕಾಣಿಸುತ್ತೆ. ಅನಾಹುತದ ಶಕುನ ಇದೆ ಅಂತ ಹೇಳ್ತಿದ್ರು ಇಷ್ಟು ಮೈ ಮರಿತಿದ್ಯಲ್ಲಮ್ಮ. ಗಂಡನ್ ಮೇಲೆ ಅಷ್ಟೊಂದು ತಾತ್ಸಾರನ ನಿನ್ಗೆ? ಅಯ್ಯಯ್ಯೋ ಇಲ್ಲ ಅಮ್ಮ, ನನ್ ಗಂಡ ಅವ್ರ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅಂತಾನೆ ನಾನಿಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಅಯ್ಯೋ ದಡ್ಡಿ, ದೇಹದಿಂದ ಪ್ರಾಣ ದೂರ ಆದ್ಮೇಲೆ ಜೀವನ ಇರುತ್ತಾ? ಬದುಕಿರುತ್ತಾ? ನಿನ್ನ ಗಂಡನ ಸಂತೋಷನೇ ನೀನು, ನಿನ್ನ ಗಂಡನ ಬದುಕೇ ನೀನು. ನೀನು ಅವನಿಂದ ದೂರ ಆದ್ರೆ ಅವನಿಗೆ ಅಪಾಯ ತಪ್ಪಿದ್ದಲ್ಲ ಅಂತ ಎಚ್ಚರಿಸಿದ್ರು ಉಡಾಫೆ ಮಾಡ್ತಿದ್ಯಲ್ಲ, ಸರಿನಾ? ಈಗ ನಾನು ಏನ್ ಮಾಡ್ಬೇಕು? ಅವ್ರಿಗೇನೋ ಅಪಾಯ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನ ಹೇಗ್ ತಪ್ಸೋದು? ಏನಾದ್ರೂ ಪರಿಹಾರ ಇದ್ರೆ ದಯವಿಟ್ಟು ಹೇಳಿ. ಆಪತ್ ಬಂದ್ಮೇಲೆ ಕೈ ಜೋಡಿಸಿದ್ರೆ ಏನ್ ಪ್ರಯೋಜನ?